ಫ್ರೆಂಡ್ಸ್, ಇವತ್ತು ನಾನು ತುಂಬ ಈಸಿಯಾಗಿ ಆದಷ್ಟು ಬೇಗ ಬರೀ 2 ನಿಮಿಷದಲ್ಲಿ ಮುದ್ದೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದರೊಳಗಡೆ ನೀವು ಬಾಣಲಿಲಿ ಕೂಡ ಮಾಡ್ಕೋಬೋದು. ಇದರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೆ 1 ಚೆಂಬು ನೀರು ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಎಷ್ಟು ಬೇಕು, 2 ಮುದ್ದೆ ಬೇಕಾ 3 ಮುದ್ದೆ ಬೇಕಾ ಅದ್ರ ಮೇಲೆ ಡಿಪೆಂಡ್ ಅಪ್ಪನ್ನು. ಈಗ ನಾನು 1 ಚೆಂಬು ಹಾಕಿದ್ದೀನಿ. ಈಗ ಇನ್ನೊಂದು ಅರ್ಧ ಚೆಂಬು ಹಾಕ್ಕೋತಾ ಇದ್ದೀನಿ. ಈ ನೀರನ್ನು ನಾವು ಕುದಿಲಿಕ್ಕೆ ಇಟ್ಕೋಬೇಕು. ಈ ನೀರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಫ್ರೆಂಡ್ಸ್, ಈಗ ಸ್ವಲ್ಪ ಮಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ರಾಗಿ ಹಿಟ್ಟನ್ನು ಈ ಥರ ಉದುರಿಸ್ಕೋಬೇಕು. ಈ ಥರ ಸ್ವಲ್ಪ, ಜಾಸ್ತಿ ಬೇಡ. ಈ ಥರ ತುಂಬ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ರಾಗಿ ಹಿಟ್ಟನ್ನು ಈ ಥರ ಹಾಕ್ಕೊಳ್ತಾ ಹೋಗಬೇಕು. ನಮಗೆ ಎಷ್ಟು ಬೇಕು ಅನಿಸುತ್ತೋ ಅದು ಗಟ್ಟಿ ಆಗೋವರೆಗೂ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು. ತೆಳುವಾಗೋದಕ್ಕೆ ಬಿಡಬಾರ್ದು. ಈ ಥರ ಸ್ಮ್ಯಾಶ್ ಮಾಡ್ತಾ ಇರಬೇಕು. ನಾವು ಎಷ್ಟು ಸ್ಮ್ಯಾಶ್ ಮಾಡ್ತಾ ಇರ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ನೀವು ಬೇಕು ಅಂದರೆ ಕೆಲವರು ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋತಾರೆ. ನಾನೇನು ತುಪ್ಪ ಏನು ಆ್ಯಡ್ ಮಾಡೋದಿಲ್ಲ. ಈಗ ಹಾಗೆ ಮುದ್ದೆ ಮಾಡ್ತೀನಿ. ಆಗೋವರೆಗೂ ಸ್ಮ್ಯಾಶ್ ಮಾಡ್ತಾ ಇರಬೇಕು. ನೀವೇನು ಜಾಸ್ತಿ ಹೊತ್ತೇನು ವೆಯ್ಟ್ ಮಾಡೋಂಗಿಲ್ಲ. 2 ನಿಮಿಷದಲ್ಲಿ ಮುದ್ದೆ ರೆಡಿ ಆಗಿಬಿಡುತ್ತೆ. ಈ ಥರ ಆದಮೇಲೆ ಸ್ವಲ್ಪ ಹೊತ್ತು ಈ ಥರ ಬೇಯಲಿಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ಈಗ 2 ನಿಮಿಷದಲ್ಲಿ ಮಾಡಿರೋದು, ಜಾಸ್ತಿ ಟೈಮ್ ತೊಗೊಂಡಿಲ್ಲ. 2 ನಿಮಿಷದಲ್ಲಿ ನೀವು ಮುದ್ದೆ ಮಾಡ್ಬೋದು ಫ್ರೆಂಡ್ಸ್.